ನಿಮ್ಮ ಮೈಟೋಕಾಂಡ್ರಿಯಾವನ್ನು ಶುದ್ಧ ಮಾಡೋ ಗುಣ ಓನ್ಲಿ ಮಿಲ್ಲೆಟ್ಸ್ ನಾರಿಗಿರೋದು, ಇನ್ನು ಯಾವ ನಾರಿಗೂ ಇಲ್ಲ. ತುಂಬ ಜನ ನಾರು ಸೊಪ್ಪಿಂದ ಸಿಗುತ್ತೆ, ತರಕಾರಿಯಿಂದ ಸಿಗುತ್ತೆ, ಹಣ್ಣಲ್ಲಿ ಸಿಗುತ್ತೆ, ಏನೂ ಇಲ್ಲ ಅಂದರೆ ಸಬ್ಜಾ ಸೀಡ್ಸ್ ಗುಸ್ಕೊಂಡು ಕುಡಿತಾರೆ. ಇವೆಲ್ಲ ಇಮ್ಮೆಚ್ಯೂರ್ಡ್ ಫೈಬರ್. ದೇ ಆರ್ ಆಲ್ ನಾನ್ ಅರೋಮ್ಯಾಟಿಕ್ ಫೈಬರ್ಸ್. ಲಿಗ್ನಾನ್ಸ್ ಅಂತ ಒಂದು ಪದ ಟೆಕ್ನಿಕ್, ಅಂದರೆ ಪೂಲ್ ಆಫ್ ಎಲೆಕ್ಟ್ರಾನ್ಸ್. ಈಗ ಇದೇ ಇದೆ ಲಿಗ್ನಿನ್, ಇದರ ಪ್ರಿಕರ್ಸರ್ ಲಿಗ್ನಾನ್ ಅಂತಾರೆ. ಈಗ ನೀವು ಇದ್ರ ಮೇಲೆ ನಿಂತ್ಕೊಂಡು ಕರೆಂಟ್ ವೈರ್ ಮುಟ್ಟಿದ್ರು ಏನಾಗಲ್ಲ, ಹೌದು. ಯಾಕಂದರೆ ಇಲ್ಲಿ ಪೂಲ್ ಆಫ್ ಎಲೆಕ್ಟ್ರಾನ್ಸ್ ಆರ್ ರೋಟೇಟಿಂಗ್, ಝುಝ್ ಅಂತ ತಿರುಗ್ತಾ ಇವೆ. ಸೊ ವಾಟ್ ಈಸ್ ಎಲೆಕ್ಟ್ರಿಸಿಟಿ? ಮೂವ್ಮೆಂಟ್ ಆಫ್. ಸೊ ನೀವು ಇದ್ರ ಮೇಲೆ ಕೂತ್ಕೊಂಡಾಗ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ. ಇದೇ ಅಂಶವನ್ನು ನೀವು ನಿಮ್ಮ ರಕ್ತದಲ್ಲಿ ಹರಡಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಅದು ಬಗೆಯ ಲಿಗ್ನಾನ್ಸ್, ಡಿಫ್ರೆಂಟ್ ಪೊಟೆನ್ಷಿಯಲ್ಸ್ ಇರೋದು. ಈ 5 ಧಾನ್ಯಗಳನ್ನ ನಾವು 2 ದಿವಸ ಒಂದೊಂದು ತಿಂದರೆ ಆಯಾ ಅಂಗಗಳಲ್ಲಿದ್ದ EMF ಅಂತಾರೆ, ಅಂದರೆ ತುಂಬ ಟೆಕ್ನಿಕಲ್ ಟರ್ಮ್ ಇದು, ತುಂಬ ಡಾಕ್ಟರ್ಗಳಿಗೂ ಇದು ಅರ್ಥ ಆಗಲ್ಲ. ಎಲೆಕ್ಟ್ರಾನ್ ಮೋಟಿವ್ ಫೋರ್ಸ್ ಅಂತಾರೆ. ಅದಕ್ಕೆ ಬೇಕಾಗಿದ್ದ PMF ಅಂತಾರೆ, ಇದು ಪ್ರೋಟಾನ್ ಮೋಟಿವ್ ಫೋರ್ಸ್ ಅಂತ. ಇದನ್ನು ಸರಿದೂಗುವ ಕೆಲಸ, ಬ್ಯಾಲೆನ್ಸಿಂಗ್ ಕೆಲಸ ಮಾಡೋಕ್ಕಾಗೋದು ಈ ಸಿರಿಧಾನ್ಯಗಳಲ್ಲಿದ್ದ ನಾರು ಮಾತ್ರ, ಇನ್ಯಾವುದೂ ಇಲ್ಲ. ಅಂದರೆ ನೀವು ತರಕಾರಿ ಸೊಪ್ಪು ತಿನ್ನೋದ್ರಿಂದ ಸ್ವಲ್ಪ ಆರೋಗ್ಯ ಕಂಡು ಬಂದ್ರೂ ಇಟ್ಸ್ ನಾಟ್ ಸಸ್ಟೈನಬಲ್. ಅಂದರೆ ಜೀವನ ಪರ್ಯಂತ ಆರೋಗ್ಯವಾಗಿರೋದಕ್ಕೆ, ಜೀವನ ಪರ್ಯಂತ ನಿಮ್ಮಕ್ಕೆ ಪೌಷ್ಟಿಕಾಂಶಗಳನ್ನು ಒದಗಿಸೋದು ಇನ್ನು ಯಾವ ಪದಾರ್ಥಗಳಲ್ಲೂ ಇಲ್ಲ. ಸೊ ಈ 5 ಧಾನ್ಯಗಳನ್ನು ಅದಕ್ಕೆ ನಾವು ಗುಂಪು ಮಾಡಿ ಸಿರಿಧಾನ್ಯ, ಆರೋಗ್ಯವೇ ಮಹಾಭಾಗ್ಯ, ಅಂದರೆ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ. ಸೊ ಆ ಮಹಾಭಾಗ್ಯವನ್ನು ಒದಗಿಸ್ತಕ್ಕಂಥ ಅದ್ಭುತವಾದ ಧಾನ್ಯಗಳನ್ನು ನಾವು ಯಾಕೆ ಸಿರಿಧಾನ್ಯ ಅಂತ ಕರಿಬಾರ್ದು ಅಂತ 2003 ಇದಕ್ಕೆ ಹೆಸರಿಟ್ಟಿದೆ. ಸರ್, ಈಗ ಯಾಕೆ ಅಂದರೆ ಒಂದು ಸೇವಿಸುವಂಥ ಪದ್ಧತಿ ಅಥವಾ ತಯಾರಿಸುವಂಥ ಪದ್ಧತಿ ಯಾಕೆ ಸರಳೀಕರಣಗೊಳಿಸಬಾರ್ದು ಅಂತ ಕೇಳಿದಂದರೆ, ಇವತ್ತಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಎಲ್ರಿಗೂ ಕೂಡ ಒಂದು ರೀತಿ ಅಡುಗೆ ಮಾಡೋದಕ್ಕೆ ಅಷ್ಟು ಸಮಯ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಸರ್, ಮಾಹಿತಿಯ ಕೊರತೆ ಇರುತ್ತೆ. ಮಾಹಿತಿ ಇದ್ರೂ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದಾಗ ಒಂದಷ್ಟು ಸವಾಲುಗಳು. ಹಾಗಾದರೆ ಅಂದರೆ ಯಾವುದೇ ಧಾನ್ಯ ಆದರೂ ಕೂಡ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಅಡುಗೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ. ಕರೆಕ್ಟ್. ಹಂಗೆ ರಾತ್ರಿ ಊಟ ಮಾಡ್ಕೋಬೇಕಂದ್ರೆ ಹೋಗೋವಾಗ ಬೆಳಗ್ಗೆ ನೆನೆಸಿ ರಾತ್ರಿ ಬಂದು ಅಡುಗೆ ಮಾಡಿ ಅಷ್ಟೇ. ಏನು ಪ್ರಾಬ್ಲಮ್ ಇದೆ ಇದರಲ್ಲಿ? 2 ನಿಮಿಷ ಕೆಲಸ. ಸೊ ಎಲ್ಲ ಪ್ಲಾನ್ಡ್ ಆಗಿರ್ಬೇಕು ಅಷ್ಟೇನೆ, ಪ್ರಜ್ಞಾಪೂರ್ವಕವಾಗಿ ಜೀವನ ಮಾಡಬೇಕು. ಈಗ ನಿಮ್ಮ ಪ್ರಾಬ್ಲಮ್ ಏನಂದರೆ ಅರ್ಬನ್ ಏರಿಯಾಸ್, ಈ ಬೆಂಗಳೂರು ಸಿಟಿ ಅಂತ ಒಂದು ಜಾಗಗಳಲ್ಲೂ ತುಂಬ ಇವೆ. ಅರ್ಬನೈಸೇಷನ್ ಈಸ್ ದ ನೆಕ್ಸ್ಟ್ ರೀಸನ್ ವೈ ಹ್ಯೂಮನ್ ರೇಸ್ ಈಸ್ ಗೋಯಿಂಗ್ ಟು ಡಿಸಪಿಯರ್ ಫ್ರಮ್ ದ ಪ್ಲಾನೆಟ್. ನಿಮಗೆ ಅವಧಾನ ಇಲ್ಲ, ವ್ಯವಧಾನ ಇಲ್ಲ, ಸಾವಧಾನ ಇಲ್ಲ, ಓಡಾಡ್ದೆ ಅರ್ಬನ್ ಲೈಫ್ ಕಲ್ಚರ್ ಆಗ್ಬಿಟ್ಟು. ಸೊ ನೀವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಟೈಮ್ ಇಲ್ಲ. ಈಗ ಎಷ್ಟು ಮೋಸ ಆಗಿದೆ ಅಂದರೆ, ಈಗ ಬೆಂಗಳೂರಲ್ಲಿ PGಗಳು ಇದು ಅದು, ಸಣ್ಣ ಮಕ್ಕಳು 10 ವರ್ಷ 12 ವರ್ಷ ಮಕ್ಕಳನ್ನು PGಗಳಲ್ಲಿ ಸೇರಿಸ್ತಾ ಇದ್ದೀರಾ. PGಗಳಲ್ಲಿ ಏನು ಸಿಗುತ್ತೆ ನಿಮಗೆ? ಆ ತಿಳಿ ಎಣ್ಣೆ, ಆ ಮೈದಾ ಹಿಟ್ಟು, ಬಿಳಿ ಅನ್ನ, ಕೆಮಿಕಲ್ಸ್. ಜನ ಕಾಲೇಜಿಂದ ಹೊರಗಡೆ ಬರೋಷ್ಟಿಗೆ ಕಾಯಿಲೆಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ನನ್ನ ವೈಜ್ಞಾನಿಕ ಸಂದೇಶ, ನೀವು ಆರೋಗ್ಯವಂತವಾಗಿ ಜೀವನ ಮಾಡಬೇಕಂದ್ರೆ ಅಡಿಗೆ ಮನೆಗೆ ಹೋಗಿ, ಹಾಸ್ಪಿಟಲ್ಗಲ್ಲ. ಹೌದು, ಅಡಿಗೆ ಮನೆಯಲ್ಲಿ ಆರೋಗ್ಯ ಕಳ್ಕೊತಾ ಇದ್ದೀವಿ, ಆಸ್ಪತ್ರೆಗಳಲ್ಲಿ ಹುಡುಕ್ತಾ ಇದ್ದೀವಿ. ಇಷ್ಟಕ್ಕಿಂತ ಮುಟ್ಟಾಳ್ತನ ಯಾವುದೂ ಇಲ್ಲ. ಆರೋಗ್ಯ ಆಸ್ಪತ್ರೆಗಳಲ್ಲಿಲ್ಲ, ಕಳ್ಕೊಂಡಿರೋದು ಅಡಿಗೆ ಮನೆಯಲ್ಲಿ. ಸೊ ಅಡುಗೆ ಮನೆಯನ್ನು ಸುಭದ್ರ ಮಾಡ್ಕೊಳ್ಳಿ, ಅದರ ಬಗ್ಗೆ ಗಮನ ತಿಳ್ಕೊಳ್ಳಿ, ವಿಚಾರ ತಿಳ್ಕೊಳ್ಳಿ. ಸೊ ಇಡೀ ಮಾನವ ಜಾತಿ ಪ್ರತಿಯೊಬ್ಬರು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತಿನ್ನೋದನ್ನು ಕಲ್ತ್ಕೋಬೇಕು, ಆರೋಗ್ಯ ಬೇಕು. ಸೊ ಮೊದಲನೇ ಆದ್ಯತೆ ಎಲ್ಲರಿಗೂ ನನ್ನ ಕಡೆಯಿಂದ ಇದೊಂದೇ ಸಂದೇಶ, ಅಡುಗೆ ಮಾಡೋದು ಕಲ್ತ್ಕೊಳ್ಳಿ. ಡೋಂಟ್ ಥಿಂಕ್ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ವೇಸ್ಟ್ ಆಫ್ ಟೈಮ್ ಅಂತ ಅಂದ್ಕೊಂಡಿದ್ದೀರಾ ನೀವು? ಯಾಕೆ? ಗಡಿಬಿಡಿಯಲ್ಲಿದ್ದೀರಾ. ದೇರ್ ಈಸ್ ನೋ ಬೆಟರ್ ವರ್ಕ್ ಇನ್ ದ ವರ್ಲ್ಡ್ ಅದರ್ ದ್ಯಾನ್ ಕುಕಿಂಗ್. ಬೇಯಿಸೋದು, ಬೆಳೆಸೋದು, ಇವೆರಡೇ ನಿಜವಾದ ಕೆಲಸಗಳು.
ಸರ್, ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ತೆಗೆದುಕೊಂಡ್ರೆ ಜನ ಜಾಸ್ತಿ ಅದನ್ನು ಸ್ವೀಕರಿಸಬೇಕು ಅಥವಾ ಪ್ರತಿನಿತ್ಯ ತಮ್ಮ ಊಟದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದು ಹೊತ್ತು ಅಥವಾ 2 ಹೊತ್ತ ಅಥವಾ ಏನು ತಿಂತೀವಿ ಅದನ್ನೇ ತಿನ್ನಬೇಕಾ ಅಥವಾ ಎಲ್ಲವನ್ನೂ ಬೇರೆ ಎಲ್ಲ ಆಹಾರವನ್ನು ತ್ಯಜಿಸ್ಬೇಕು? ಯಾಕಂದರೆ ಸರ್, ಈಗ ನೀವು ಹೇಳಿದ ಹಾಗೆ ಹಾಲು ಪರಿಪೂರ್ಣ ಆಹಾರ ಅಲ್ಲ. ಇಂಥ ಎಲ್ಲ ವಿಷಯಗಳನ್ನು ಕೇಳಿದಾಗ ಜನರ ಸ್ಪಂದನೆ ಯಾವ ರೀತಿ ಇರುತ್ತೆ? ಅವರು ಸ್ವೀಕರಿಸುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಅಂತ ಅನ್ಸುತ್ತಾ ಸರ್? ಬರ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ, ಏನೋ ಖಾದರ್ ಬಿಳಿ ಕೂದಲು ಹಾಕೊಂಡು ಏನೋ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಬಟ್ ಯಾವಾಗ ನಿಮ್ಗೆ ರೋಗ ಬಂದಿದೆ, ಆ ರೋಗದಿಂದ ಹೊರಗಡೆ ಬರೋ ದಾರಿ ಇದೊಂದೇ ಅಂತ ಯಾವಾಗ ನಿಮಗೆ ಪ್ರಜ್ಞೆಗೆ ಬರುತ್ತೆ ಆವಾಗ ಬರುತ್ತೆ. ಸೊ ಒಬ್ಬ ಕ್ಯಾನ್ಸರ್ ಪೇಷಂಟ್ ಒಂದು ಮನೆಯಲ್ಲಿ ವಾಸಿ ಮಾಡ್ಕೊಂಡಿದ್ದಾನೆ ಅಂದರೆ ಆ ಸುತ್ತಮುತ್ತಲಿರೋರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಒಂದು ಗ್ಯಾಂಗ್ರೀನ್ ಪೇಷಂಟು ನಮ್ಮ ನವಣೆ ಹಾಕಿ ಸಾಮೆ ಹಾಕಿ ಊಟ ಮಾಡಿ ಕಾಲು ಉಳಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾದರೆ ಖಂಡಿತ ಬದಲಾವಣೆಗಳು. ಪ್ರತಿನಿತ್ಯ ಎಲ್ಲ ಊಟದಲ್ಲೂ ಇದನ್ನೇ ಸೇವಿಸ್ತಾ ಒಂದು 3 ತಿಂಗಳಲ್ಲಿ ಗ್ಯಾಂಗ್ರೀನ್ ವಾಸಿ ಆಗತ್ತೆ. 6 ವರ್ಷಕ್ಕೆ 6 ಇಯರ್ಸ್ ಟೈಪ್ 1 ಡಯಾಬಿಟಿಸ್ ಮಾಯ ಆಗಿದೆ. 6 ತಿಂಗಳಲ್ಲಿ ಮೊನ್ನೆ ಶೋಲಾಪುರಿಂದ ಒಂದು ಹುಡುಗಿ ಬಂದಿದ್ದಾಳೆ, 8 ವರ್ಷ ಹುಡುಗಿ, 5 ವರ್ಷಕ್ಕೆ ಟೈಪ್ 1 ಡಯಾಬಿಟಿಸ್ ಬಂದಿದೆ. ಸಿರಿಧಾನ್ಯಗಳನ್ನು ಊಟ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಅಫ್ಕೋರ್ಸ್ ಎದ್ದುಗಾಣದ ಎಣ್ಣೆನೂ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದನ್ನು ಕುಡಿಯೋಕ್ಕೆ ಶುರು ಮಾಡಿದರೆ, ಅಡುಗೆಯಲ್ಲಿ ಅದು ಬಳಸೋಕ್ಕೆ ಶುರು ಮಾಡಿದ್ದಾಳೆ. ವಿದಿನ್ 2 months ಇನ್ಸುಲಿನ್ ತಗೊಳ್ಳೋದನ್ನು ನಿಲ್ಲಿಸಿ ಈಗ 3 ವರ್ಷ ಆಗಿದೆ, ಆರಾಮಾಗಿದ್ದಾಳೆ. HbA1c 6ರಿಂದ 6.8 ಈ ಥರ 100 ಜನ